ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನ್ಯೂ ಇಯರ್ಗೆ ಅಂತ ಫ್ಯಾಮಿಲಿಯವರೆಲ್ಲ ನಾವು ಚಿಕ್ಕಮಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ನಾವು 10 ಮೆಂಬರ್ಸ್ ಹೋಗ್ತಿದ್ವಿ. ನಮ್ದೊಂದು ಕಾರ್ ಸಾಲಲ್ಲ, ಅಟ್ಲೀಸ್ಟ್ ಟ್ರೈಬರಲ್ಲಿ ಹೋಗೋಣ ಅನ್ಕೊಂಡ್ವಿ ಅಣ್ಣಂದು. ಬಟ್ ಆಮೇಲೆ ಬರುವಾಗ ಸಾಲಲ್ಲ 10 ಮೆಂಬರ್ಸ್ಗೆ ಅಂದ್ಬಿಟ್ಟು ನಾವು ನಮ್ದೊಂದು ಕಾರು ಅಣ್ಣಂದೊಂದು ಕಾರಲ್ಲಿ ಇವಾಗ ಹೊರಟಿದ್ದೀವಿ. ಇವಾಗ ಈ ಜಾಗದಲ್ಲಿ ನಾವು ಸ್ಟಾಪ್ ಮಾಡಿದ್ದೀವಿ. ಇದು ಹೊಳೆ ನರಸೀಪುರದಿಂದ ಮುಂದೆ ಇರೋದು. ಟೈಮ್ ಇವಾಗ 3 ಗಂಟೆ ಆಗಿದೆ. ಲಂಚ್ಗೆ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ವಿ. ಹೋಟೆಲ್ ನೇಮ್ ಬಂದು ಪಾಲಕ ಅಂತ. ಈಗ ರೀಸೆಂಟ್ ಟೈಮಲ್ಲಿ ಹೊಸದಾಗಿ ಓಪನ್ ಮಾಡಿರೋದು. ಇನ್ನೂ ಕಂಪ್ಲೀಟ್ ಮುಗ್ದಿಲ್ಲ ವರ್ಕ್ ಎಲ್ಲ, ಇನ್ನೂ ವರ್ಕ್ ನಡೀತಾ ಇದೆ ಅಲ್ಲಿ. ಇಂಟೀರಿಯರ್ಸ್ ಇಸ್ ಗುಡ್ ಬಟ್ ಫುಡ್ ನಾಟ್ ಅಪ್ ಟು ದಿ ಮಾರ್ಕ್, ಬಟ್ ಟ್ರಾವೆಲಿಂಗ್ಗೆ ಓಕೆ. ಹೆಂಗೆ ಅದು ಅದೇ ಮಾಡಿದ್ದು ಇಲ್ಲ, ಅದೇ ಮಾಡಿದ್ದು ಸೌಂಡು. ಅದು ಶೈ ನೀನು ಈ ಕಡೆ ಕ್ಯಾಮ್ರಾಗೆ ತಿರುಗಲ್ವಲ್ಲ ಆ ಥರ. ನಮ್ಮ ಲಂಚ್ ಎಲ್ಲ ಮುಗೀತು, ಹೊರಟ್ವಿ ಇಲ್ಲಿಂದ. ಆನ್ ದ ವೇ ಹೋಗುವಾಗಂತೂ ತುಂಬ ಅಂದರೆ ತುಂಬ ಬಿಸಿಲಿತ್ತು. ಅಷ್ಟು ಸೆಕೆ ಆಗ್ತಿತ್ತು, ಟಾಲ್ರೇಟ್ ಮಾಡೋದು ತುಂಬ ಕಷ್ಟ ಆಯಿತು. ತುಂಬ ಅಂದರೆ ತುಂಬಾನೇ ಆ್ಯಕ್ಚುಲಿ ಸೆಕೆ ಆಗ್ತಾಯಿತ್ತು. ಅದು ತುಂಬ ಅನ್ನೋದ್ರಲ್ಲೇ ಅರ್ಥ ಆಗುತ್ತೆ. ಅದು ಬೇರೆ ಪ್ರಾಪರ್ ಮಧ್ಯಾಹ್ನ ಆ ಟೈಮಲ್ಲಿ ಬಿಸಿಲು ಎಷ್ಟಿರುತ್ತೆ ಮಾಮೂಲಿಯಾಗಿ ಅಂತಲೇ ಗೊತ್ತು. ಇನ್ನು ಟ್ರಾವೆಲಿಂಗ್ ಟೈಮಲ್ಲಂತೂ ಇನ್ನೂ ತುಂಬ ಬಿಸಿಲಿತ್ತು. ಆಫ್ಟರ್ ಆಲ್ ದಿ ಜರ್ನಿ ವಿ ಹ್ಯಾವ್ ರೀಚ್ ಚಿಕ್ಕಮಂಗ್ಳೂರು ಫೈನಲಿ. ಸೊ ಇಲ್ಲಿಂದ ನಾವು 5 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕಿತ್ತು. ನಾವು ಬುಕ್ ಮಾಡಿದ್ದು ಬಂದು ಚಿರೂಸ್ ಹೋಮ್ ಸ್ಟೇ ಅಂತ. ಆ್ಯಕ್ಚುಲಿ ರೆಸಾರ್ಟ್ ಅದು, ಬಟ್ ನೇಮ್ ಚಿರೂಸ್ ಹೋಮ್ ಸ್ಟೇ ಅಂತ ಇದೆ. ದೇ ಆರ್ ವೆರಿ ಫ್ರೆಂಡ್ಲಿ. ಏನು ಕೇಳಿದ್ರು ಎಲ್ಲ ಸರ್ವಿಸಸ್. ನಮಗೆ ರೂಮಿಗೆ ಬೇಕಂದರೆ ರೂಮ್ಗೆ ಕೊಡ್ತಿದ್ರು. ಕೆಳಗೆ ರೆಸ್ಟೋರೆಂಟ್ ಕೂಡ ಇತ್ತು, ಅಲ್ಲೂ ಬರ್ಬೋದಿತ್ತು. ಬಟ್ ನಾವು ಜಾಸ್ತಿ ಎಲ್ಲ ರೂಮ್ ಸರ್ವಿಸ್ ಏನು ಕೇಳಿದ್ರು ಎಲ್ಲ ಮಾಡಿಕೊಟ್ರು. ಇದು ಬಂದು ರೆಸಾರ್ಟಲ್ಲೇ ಇದ್ದಿದ್ದು. ತುಂಬ ಕ್ಯೂಟ್ ಆ್ಯಂಡ್ ಫ್ರೆಂಡ್ಲಿ. ಚಾಲ್ಸಿ ಅಂತ ಅದ ಹೆಸರು. ಒಂಚೂರು ಗಲಾಟೆ ಮಾಡ್ತಿರ್ಲಿಲ್ಲ. ಯಾರೇ ಗೆಸ್ಟ್ ಇದ್ದರೂ ಎಲ್ಲ ಜೊತೆ ತುಂಬ ಫ್ರೆಂಡ್ಲಿ ಆಗಿದೆ ಅದು. ಆ್ಯಕ್ಚುಲಿ ಪ್ರಾಪರ್ಟಿ ಡೇ ಟೈಮ್ಗಿಂತ ನೈಟ್ ಟೈಮಲ್ಲಿ ಆ ವಾರ್ಮ್ ಲೈಟಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ವೆರಿ ಪೀಸ್ಫುಲ್. ಹಾಗೆ ಸ್ಕೈ ಕಡೆ ನೋಡಿದಾಗ ಅಲ್ಲಿ ಏನೋ ಒಂದು ಟ್ವಿಂಕಲ್ ಆಗ್ತಿತ್ತು. ಅದು ಸ್ಟಾರಾ ಪ್ಲಾನೆಟಾ ಅಂತ ಈಗ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಪ್ಲಾನೆಟ್ ಸ್ಟಾರು ಇಲ್ಲ, ಒಂದೇ ಸ್ಟಾರ್ ಇರುತ್ತೆ. ಪ್ಲಾನೆಟ್ ಅನ್ಸುತ್ತೆ. ಸ್ಟಾರ್ ಸಂಪು ಇದು ಈ ವರ್ಷ ಏನಾಗಿದೆ ಅಂದ್ರೆ ಇದು ಸ್ಯಾಟ್ರನ್ ಮತ್ತೆ ಇದು ಸ್ಯಾಟ್ರನ್ ಅಲ್ಲ, ಸ್ಯಾಟರ್ನ್ ಹತ್ರ ಇದೆಯಲ್ಲ, ವೀನಸ್ ಮತ್ತೆ ಸ್ಯಾಟರ್ನ್ ಎರಡು. ಸ್ಯಾಟರ್ನ್ ವೀನಸ್ ಇದರ ಹತ್ರ ಮೂನ್ ಹತ್ರ ಬಂದಿದೆ.
ವಾಟ್ ಡು ಯು ಗೈಸ್ ಥಿಂಕ್, ಇಸ್ ಇಟ್ ಅ ಸ್ಟಾರ್ ಆರ್ ಪ್ಲಾನೆಟ್? ಕಮೆಂಟ್ ಮಾಡಿ. ಇದು ನೆಕ್ಸ್ಟ್ ಡೇಗೆ, ನ್ಯೂ ಇಯರ್ಗೆ ಅವರೆಲ್ಲ ಸೆಟ್ ಮಾಡ್ತಿದ್ರು, ಅಂದರೆ 31st ನೈಟ್ಗೆ ಅವ್ರು ನೋಡ್ಕೋತಿದ್ರು ಲೈಕ್ ಯಾವ ಕಡೆ ಡಿ ಜೆ ಹಾಕೋದೇನು ಅಂತ. ನೈಟ್ ಈ ಥರ ಕಾಣಿಸ್ತಾ ಇತ್ತು. ಇದು ಪೂಲ್ ಸೈಡಿಂದ ವ್ಯೂ ಹೇಗೆ ಕಾಣುತ್ತೆ ಅಂತ. ಒಳಗಿದ್ದು ಇದ್ದು ಬೋರ್ ಆಗ್ತಿತ್ತು, ಸೊ ಆಚೆ ವೆದರ್ ತುಂಬ ಚೆನ್ನಾಗಿತ್ತು. ನಾನು ಒಬ್ಬಳೇ ಇಲ್ಲಿ ಬಂದು ಕೂತು ಆರಾಮಾಗಿ ಚಿಲ್ ಮಾಡ್ತಿದ್ದೆ. ಆಮೇಲೆ ನಮ್ಮ ಅಣ್ಣನ ಮಗಳು ಕೂಡ ಬಂದ್ಲು. ಆಮೇಲೆ ಹಾಗೆ ಅಲ್ಲೇ ಕ್ಯಾಂಪ್ ಫೈರ್ ಹತ್ರ ಒಂದು 10 ಮಿನಿಟ್ಸ್ ಹೋಗಿದ್ವಿ ಅಷ್ಟೇ. ಆಮೇಲೆ ಅಲ್ಲಿಂದ ವಾಪಸ್ ಡಿನ್ನರ್ ಮಾಡ್ಕೊಂಡು ಮೇಲೆ ಬಂದ್ವಿ. ಇವಾಗ ನಾವೆಲ್ಲರೂ ಡಿನ್ನರ್ ಮುಗಿಸ್ಕೊಂಡು ಬಂದ್ವಿ. ಇನ್ನೂ ಏನೂ ಪ್ಲ್ಯಾನ್ ಇಲ್ಲ. ಮೋಸ್ಟ್ಲಿ ನಾವೆಲ್ಲ ಸ್ವಲ್ಪ ತಾಟ ಇಟ್ಕೊಂಡು ಆಮೇಲೆ ಮಲ್ಕೋತೀವಿ. ನಾಳೆದು ಏನು ಪ್ಲ್ಯಾನ್ ಅಂತ ಇನ್ನೂ ಗೊತ್ತಿಲ್ಲ. ಆಮೇಲೆ ಅದನ್ನು ಕೂಡ ಪ್ಲ್ಯಾನ್ ಮಾಡಿ ಮಲ್ಕೋಬೇಕು. ಇನ್ನೂ ನಾಳೆ ಎಷ್ಟು ಗಂಟೆಗೆ ನಾವು ಪೂಲಿಗೆ ಹೋಗೋದಂತ ಗೊತ್ತಿಲ್ಲ. ಸನ್ಸೆಟ್ ನೋಡೋಕೆ ಹೋಗ್ಬೇಕಂತ ಅಂದ್ಕೋತಾ ಇದ್ದೀವಿ. ಇನ್ನೂ ಡಿಸೈಡ್ ಮಾಡಿಲ್ಲ. ಇವಾಗೆಲ್ಲ ಪ್ಲ್ಯಾನ್ ಮಾಡಿ ನಾಳೆ ಎಕ್ಸಿಕ್ಯೂಟ್ ಮಾಡಬೇಕು. ಸೊ ಇದಾದ್ಮೇಲೆ ನಮ್ಮ ಅಣ್ಣನ ಮಗಳು ಶಟಲ್ ಆಡ್ತಿದ್ಲು. ಕಾಕು ಆಚೆ ಹೊಟ್ಟೋಯ್ತು. ಸೊ ಆಮೇಲೆ ಅವಳಿಗೆ ಬೇಜಾರಾಗಬಾರ್ದು ಅಂತ ಅಣ್ಣ ಬಾಲ್ ಮಾಡಿಕೊಟ್ಟ ಪೇಪರಲ್ಲಿ ಅದ್ರಲ್ಲಿ ಆಟಾಡಿಸ್ತಾ ಇದ್ದೀನಿ. ಇಲ್ಲಿ ನಾವು ಸ್ಟೇ ಆಗಿರೋದು. ಇಲ್ಲಿ ಬಂದರೆ ಇಲ್ಲಿ ಗೈಸ್, ಇಲ್ಲಿ ಒಂದು ವ್ಯೂ ಇದೆ ಆ್ಯಕ್ಚುಲಿ. ಆಗಲೇ ನೋಡಿರ್ತೀರ ಅನಿಸುತ್ತೆ. ಮಾರ್ನಿಂಗ್ ಸಖತ್ತಾಗಿತ್ತು. ನಾಳೆ ಮಾರ್ನಿಂಗ್ ತೋರಿಸ್ತೀನಿ ನಿಮಗೆ. ಮೇ ಬಿ ಮುಳ್ಳಯ್ಯನಗಿರಿದು ವ್ಯೂ ಅನಿಸುತ್ತೆ. ಅದು ತುಂಬ ಚೆನ್ನಾಗಿದೆ, ವೆರಿ ಬ್ಯೂಟಿಫುಲ್. ಗುಡ್ ಮಾರ್ನಿಂಗ್ ಗೈಸ್. ಏನು ಮಾಡಲ್ಲ ಗುಡ್ ಮಾರ್ನಿಂಗ್. ಆಲ್ರೆಡಿ ನಾವು ಹೇಳೋದೇ ಲೇಟ್ ಆಗಿಬಿಟ್ಟಿತ್ತು. ಆಮೇಲೆ ಪೂಲ್ಗೆ ಹೋಗೋಣ ಅಂದರೆ ಎಲ್ಲರೂ ಫಿಲಮ್ ನೋಡ್ತಾ ಕೂತಿದ್ದಾರೆ. ನನಗೆ ನಾವು ಟ್ರಿಪ್ಪಿಗೆ ಬಂದಿದ್ದೀವ, ಮೂವಿ ನೋಡೋಕೆ ಬಂದಿದ್ದೀವ ಅಂತ ಡೌಟ್ ಆಯಿತು. ಆಮೇಲೆ ಪೂಲಿಗೆ ಹೋದ್ವಿ. ನನ್ನ ಹೈಟಿಗೆ ಹೆಂಗಾಗಿತ್ತು ಪೂಲ್ ಅಂದರೆ, ಈ ಕಡೆ ಕಿಡ್ಸ್ ಪೂಲು ತುಂಬ ಚಿಕ್ಕದು, ಈ ಕಡೆ ಮಾಮೂಲಿ ಅಡಲ್ಟ್ಸ್ ಪೂಲಿಗೆ ಬಂದರೆ ಫುಲ್ ಕತ್ವರೆಗೆ ನೀರು ಬರ್ತಿತ್ತು. ಅಟ್ಲೀಸ್ಟ್ ನನಗೆ ಅಲ್ಲಿವರೆಗಾರು ಕತ್ವರೆಗೆ ನೀರು ಬರುತ್ತೆ, ಬಟ್ ಆವಾಗ ಆಟ ಆಡೋದಕ್ಕಾಗಲ್ಲ. ಇನ್ನು ನಮ್ಮ ಅತ್ತಿಗೆ ಮತ್ತು ಅಕ್ಕ ಇನ್ನೊಂದು ಸ್ವಲ್ಪ ನನಗಿಂತ ಕುಳ್ಳಕ್ಕಿರೋದ್ರಿಂದ ಅವ್ರಿಗೂ ಹಂಗೆ ಆಗ್ತಾಯಿತ್ತು. ಈ ಕಡೆ ಅಡಲ್ಟ್ ಪೂಲಿಗೆ ಇಳಿಯೋಕ್ಕಾಗಲ್ಲ, ಆ ಕಡೆ ಕಿಡ್ಸ್ ಪೂಲು ತುಂಬ ಚಿಕ್ಕದಾಗ್ಬಿಟ್ಟಿತ್ತು. ನಮ್ಮ ಹೈಟೇ ನಮಗೆ ಪ್ರಾಬ್ಲಮ್ ಗೈಸ್. ಎಲ್ಲೋದ್ರೂ ನಮ್ಮ ಹೈಟಿಗೆ ಪೂಲೇ ಸಿಗಲ್ಲ. ಅದಕ್ಕೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಹಾಫ್ ನೀಯಲ್ಲಿ ನಾನು ಕಿಡ್ಸ್ ಪೂಲಲ್ಲೇ ಆಟಾಡಬೇಕಾಯ್ತು. ಯಾಕಂತಂದರೆ ಆ ಕಡೆ ಹೋದರೆ ಜಸ್ಟ್ ವಾಟರ್ ಒಳಗೆ ಹೋಗ್ಬೋದು, ಪ್ರಾಪರಾಗಿದೆ ವಾಟರ್ ಒಳಗೆ ಹೋಗೋಕ್ಕೆ. ಬಟ್ ಬಾಲ್ ಹಿಡಿಬೇಕಂದ್ರೆ ಜಂಪ್ ಮಾಡಬೇಕು, ಅವಾಗ ಆಗಲ್ಲ. ನನಗೆ ಸ್ವಿಮ್ಮಿಂಗ್ ಬೇರೆ ಬರಲ್ಲ. ಬಟ್ ಫುಲ್ ಫನ್ನಿಯಾಗಂತೂ ಇತ್ತು. ಆಟ ಆಡೋ ತನಕ ಚೆನ್ನಾಗಿ ಆಟ ಆಡಿದ್ವಿ ನೀರಲ್ಲಿ. ಆಮೇಲೆ ಎಲ್ಲರೂ ಸಖತ್ತಾಗಿ ಟರ್ನ್ ಆಗಿದ್ವಿ. ನಾವು ಮ್ಯೂಸಿಕ್ ಪ್ಲೇ ಮಾಡಿ ಡ್ಯಾನ್ಸ್ ಮಾಡ್ತಿದ್ವಿ. ಕಾಪಿರೈಟ್ಸ್ ಬರೋದ್ರಿಂದ ಆಡಿಯೋನ ಮ್ಯೂಟ್ ಮಾಡಿದ್ದೀನಿ.
ಅಣ್ಣ ಮತ್ತೆ ಅಪ್ಪ ಬಂದಿರಲಿಲ್ಲ, ಅವ್ರಿಗೆ ವೆಯ್ಟ್ ಮಾಡ್ತಿದ್ವಿ. ಆಮೇಲೆ ಅವರು ಬಂದರು. ಆವಾಗ ನಾವು ಮ್ಯಾಚ್ ಆಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಒಂದು ಮ್ಯಾಚ್ ನಾವು ಗೆದ್ವಿ, ಒಂದು ಮ್ಯಾಚ್ ಅವ್ರು ಗೆದ್ದರು. ಇವಾಗ ಪೂಲೆಲ್ಲ ಮುಗಿಸ್ಕೊಂಡು ಬಂದು ಸೈಟ್ ಸೀಯಿಂಗ್ ಹೋಗೋಣ. ಅಟ್ಲೀಸ್ಟ್ ಸನ್ಸೆಟ್ ಸಿಕ್ಕಿದ್ರೆ ನೋಡ್ತೀವಿ. ಸನ್ಸೆಟ್ ಸಿಗಲಿಲ್ಲ ಅಂದರೆ ಈಗ ಹೊರಡ್ತಾ ಇರೋ ಟೈಮ್ಗೆ ನಾವು ಅಲ್ಲಿ ರೀಚ್ ಆಗಿ ಸುಮ್ಮನೆ ಅಲ್ಲೇ ಎಲ್ಲರೂ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಆಫ್ಟರ್ ಆಲ್ ದ ಡಿಸ್ಕಷನ್ಸ್ ಹೊರಟಿದ್ದೀವಿ. ಈಗ ನಾವು ಹೋಗ್ಬೇಕಿದ್ದು ಮಲಂದೂರು ಸನ್ಸೆಟ್ ಪಾಯಿಂಟ್ಗೆ. ಬಟ್ ಅಲ್ಲಿಗೆ ಹೋಗ್ತಿಲ್ಲ ಈಗ. ಯಾಕಂತ ಅಂದರೆ ನಾವಿರೋ ಪ್ಲೇಸಿಂದ ಅಲ್ಲಿಗೆ 45 ಮಿನಿಟ್ಸ್ ಆಗುತ್ತೆ. ನಮ್ಮ ಹತ್ರ ಅಷ್ಟು ಟೈಮ್ ಇಲ್ಲ. ಆಲ್ರೆಡಿ ಸನ್ಸೆಟ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಅದಕ್ಕೆ ಇಲ್ಲೇ ಅಶ್ವಿನ್ ಕೆರೆ ಅಂತ ಇದೆ, ಅರೌಂಡ್ 12 to 15 ಮಿನಿಟ್ಸ್ ನಾವಿರೋ ಪ್ಲೇಸಿಂದ. ಸೊ ಅಲ್ಲಿಗೆ ಹೋಗ್ತಿದ್ದೀವಿ. ಅಟ್ಲೀಸ್ಟ್ ಸನ್ಸೆಟ್ ಆಗೋದ್ರು ಸ್ವಲ್ಪ ಲಾಸ್ಟಲ್ಲಿ ಏನಾದ್ರು ನೋಡ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನಿಂದ ಹೋಗ್ತಾ ಇದ್ದೀವಿ. ಅದು ಊರು ಒಳಗೆ ಇರೋದು ಅಂತ ತೋರಿಸ್ತಿದೆ, ನೋಡೋಣ. ಇನ್ನೇನು ಬಂದ್ವಿ, ಇವಾಗ ಇಲ್ಲೇ ಪಾರ್ಕ್ ಮಾಡಬೇಕು. ಇಲ್ಲ ತಾನೆ ಓ ಅಲ್ಲಿ ಕಾಣಿಸೋದೇನೋ. ಬೇಗ ಬಂದಿದ್ದಿದ್ರೆ ಇನ್ನೂ ಆಗಿ ಸೆಟ್ ಆಗಿಲ್ಲ. ಆಗೋಯ್ತು, ನಾವು ಬರ್ಬೇಕಾದ್ರೇನೆ ಆಯ್ತಲ್ಲ. ಇದು ತುಂಬ ಅಪ್ಪಲಿದೆ. ವಿಡಿಯೋಲಿ ಕಾಣಿಸೋ ಥರ ಇಲ್ಲ ಆ್ಯಕ್ಚುಲಿ. ಅದು ಇಲ್ಲಿ ಯಾವ ವೆಹಿಕಲ್ಲು ತರೋಕ್ಕಾಗಲ್ಲ, ನಾವು ಕೆಳಗೆ ಪಾರ್ಕ್ ಮಾಡಬೇಕು. ಸೊ ನಾವು ಕೂಡ ಕೆಳಗೆ ಪಾರ್ಕ್ ಮಾಡಿ ಇವಾಗ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಚಳಿ ಆಗ್ತಿದೆ ಗೈಸ್, ನೀರಿರೋದ್ರಿಂದ ಜಾಸ್ತಿ ಚಳಿ ಇದೆ. ಇದು ಬಂದು ತುಂಬ ಬ್ಯೂಟಿಫುಲ್ ಪ್ಲೇಸ್ ಆ್ಯಕ್ಚುಲಿ. ಬಟ್ ಕೆಳಗೆ ನೋಡಿದಾಗ ನಮ್ಮ ಜನ ಎಲ್ಲೂ ಬಿಟ್ಟಿಲ್ಲ ಗೈಸ್. ಅಲ್ಲೆಲ್ಲ ತುಂಬ ಗಲೀಜು ಮಾಡಿದ್ದಾರೆ. ಲೈಕ್ ವೇಸ್ಟ್ ಎಲ್ಲ ಡಂಪ್ ಮಾಡಬೇಡಿ ಪ್ಲೀಸ್. ಈ ಥರ ಪ್ಲೇಸಸ್ನೆಲ್ಲ ನಮ್ಮ ಜಾಗ ಅಂದಮೇಲೆ ನಾವು ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಪ್ಲೀಸ್ ಯಾರೇ ಹೋದರೂ ಕೂಡ ಈ ಥರ ಎಲ್ಲ ಮಾಡಬೇಡಿ. ಹಾಗೆ ಇವಾಗ ಸ್ವಲ್ಪ ಫೋಟೋಸ್ನ ಕ್ಲಿಕ್ ಮಾಡ್ಕೋತಾ ಇದ್ದೀವಿ. ಓಕೆ ಗೈಸ್, ಡನ್ ವಿತ್ ದ ಸನ್ಸೆಟ್. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ರೆಸಾರ್ಟ್ಗೆ. ಅಲ್ಲಿ ಹೊಗೆ ಬರ್ತಿದೆಯಲ್ಲ, ಅಲ್ಲೊಂದು ಕ್ಯಾಂಪ್ ಫೈರ್ ಹಾಕಿದ್ದಾರೆ. ಆಮೇಲೆ ಇಲ್ಲಿ ಒಳಗೆ ಇಲ್ಲೊಂದು ರೆಸಾರ್ಟ್ ಇದೆ ಪಕ್ಕದಲ್ಲಿ, ಇಲ್ಲೊಂದು ಹಾಕಿದ್ದಾರೆ. ನೆಕ್ಸ್ಟ್ ನಮ್ಮ ರೆಸಾರ್ಟಲ್ಲೂ ಹಾಕಿದ್ದಾರೆ. DJ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ, ನಾವು ಇನ್ನೂ ಹೋಗಿಲ್ಲ, ಹೋದ್ಮೇಲೆ ತೋರಿಸ್ತೀನಿ. ಇವಾಗ ಬಂದ್ವಿ ನಾವು DJ ಹತ್ರ. ಇದು ಬಿಫೋರ್ ಆ್ಯಕ್ಚುಲಿ, ಅಂದರೆ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಶೂಟ್ ಮಾಡಿರೋದು. ಡ್ಯಾನ್ಸ್ ಮಾಡುವಾಗ ಯಾರೂ ಇರಲಿಲ್ಲ, ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ದರಿಂದ ಅದನ್ನು ಶೂಟ್ ಮಾಡೋಕ್ಕಾಗಿಲ್ಲ. ಇನ್ನೇನು 12 o'clock ಆಗ್ತಾ ಇದೆ. ಹ್ಯಾಪಿ ಕ್ಯಾಲೆಂಡರ್ ನ್ಯೂ ಇಯರ್ ಎಲ್ರಿಗೂ. 2025 ಎಲ್ರಿಗೂ ಒಳ್ಳೆಯದಾಗಲಿ. ನೀವು ಅಂದ್ಕೊಂಡಿದ್ದು ಎಲ್ಲ ಕೂಡ ಆಗಲಿ. ಖುಷಿಯಾಗಿರಿ. ನೀವೇನೇನು ಕೆಲಸನ 2025 ಮುಗಿಯೋ ಅಷ್ಟರಲ್ಲಿ ಕಂಪ್ಲೀಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅದೆಲ್ಲ ಆಗಲಿ ನಿಮಗೆ. ಆಲ್ಸೋ ಎಷ್ಟು ಖುಷಿಯಾಗಿರಬೇಕು ಅಂತಂದರೆ ನಿಮ್ಮ ಖುಷಿಗೆ ನೀವು ಮಾತ್ರ ರೀಸನ್ ಆಗಿರಬೇಕು. ಯಾರು ಬೇರೆಯವ್ರು ನಮ್ಮನ್ನ ಖುಷಿಪಡಿಸಲ್ಲ ಅನ್ನೋದನ್ನ ಮಾತ್ರ ಮರಿಬೇಡಿ. ಯಾಕಂದರೆ ಇಯರ್ ಎಂಡಿಂಗಲ್ಲಿ ಅವ್ರು ಬೇಜಾರು ಮಾಡಿಸಿದ್ರು, ಇವ್ರು ಬೇಜಾರು ಮಾಡಿಸಿದ್ರು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡ್ತಿರ್ತೀರ.
ಬಟ್ ಬೇರೆಯವರು ನಿಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡಬಾರ್ದು. ನಿಮ್ಮ ಎಮೋಷನ್ಸ್ ನಿಮ್ಮ ಕಂಟ್ರೋಲಲ್ಲಿ ಮಾತ್ರ ಇರಬೇಕು ಅನ್ನೋದನ್ನ ಯಾವತ್ತೂ ಮರಿಬೇಡಿ. ಗುಡ್ ಮಾರ್ನಿಂಗ್ ಗೈಸ್, ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ನೈಟ್ ಸೆಲೆಬ್ರೇಷನ್ಸ್ ಎಲ್ಲ ಮುಗೀತು, ನ್ಯೂ ಇಯರು ಆಯಿತು. ಇಟ್ಸ್ ಟೈಮ್ ಟು ಲಿವ್ ನಾ. ಬೇಜಾರಾಗ್ತಾ ಇದೆ. ಹೊರಡ್ತಾ ಇದ್ದೀವಿ ಗೈಸ್ ಇಲ್ಲಿಂದ. ಬಟ್ 3 ಡೇಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಹಿಂಗೂ ಬರ್ಬೋದು, ಈ ಕಡೆಯಿಂದ ಸ್ಟೆಪ್ಸ್ ಇದೆ, ಇಲ್ಲಿಂದನೂ ಹೋಗ್ಬೋದು. ಇದು ಬಂದು ಡೈನಿಂಗ್ ಏರಿಯಾ. ಅವ್ರು ಕ್ಲೀನ್ ಮಾಡ್ತಿದ್ರು, ಸೊ ಡಿಸ್ಟರ್ಬ್ ಆಗುತ್ತೆ ಅಂತ ನಾನು ಅಲ್ಲಿ ಹೋಗಲಿಲ್ಲ. ಇದೆಲ್ಲ ಲೈಕ್ ಫ್ಯಾಮಿಲಿ ರೂಮ್ಸ್, ನಾವಿದ್ದು ಡಾರ್ಮೆಟ್ರಿ. ಇದು ರಿಸೆಪ್ಷನ್ ಏರಿಯಾ. ಪೂಲ್ ಏರಿಯಾ ಖಾಲಿ ಇದೆ. ತೋರಿಸ್ತೀನಿ. ಬಾಯ್ ಬಾಯ್ ಚಿಕ್ಕಮಗಳೂರು. ಮಿಸ್ ದಿಸ್ ಬ್ಯೂಟಿಫುಲ್ ಪ್ಲೇಸ್. ಟ್ರಿಪ್ಪೇ ಮುಗ್ದೋಯ್ತಲ್ಲ. ಟ್ರಿಪ್ ಪ್ಲಾನರ್ಗೆ ಈಗ ಸನ್ಮಾನ. ಈ ವಿಡಿಯೋ ನೋಡ್ಬಿಟ್ಟು ಯಾವ ಸಾಂಗ್ ಅಂತ ಗೆಸ್ ಮಾಡಿ ಗೈಸ್, ನೋಡೋಣ ನಿಮ್ಗಾದರೆ. ಈಗ ಫುಲ್ ಫೇಮಸ್ ಆಗಿರೋ ಸಾಂಗ್ ಅದು, ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಇಲ್ಲಿಂದ ನಾವು ನಮ್ಮ ಅತ್ತಿಗೆ ಮನೆಗೆ ಹೋಗ್ತಿದ್ದೀವಿ. ಅವ್ರ ಮನೆ ಇರೋದು ಹಳೆಬೀಡಲ್ಲಿ. ಸೊ ಆನ್ ದ ವೇ ಆಗಿರೋದ್ರಿಂದ ಹಾಗೆ ಅವ್ರ ಮನೆಗೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಈ ಪ್ಲೇಸ್ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅನಿಸುತ್ತೆ, ಹಳೆಬೀಡುದು ಟೆಂಪಲ್. ಸೊ ಫೇಮಸ್ ಪ್ಲೇಸ್ ಇದು, ಅದ್ರ ಬಗ್ಗೆ ಏನು ಹೇಳೋದು ಬೇಕಿಲ್ಲ. ಎಷ್ಟು ಜನ ವಿಸಿಟ್ ಮಾಡಿದಾರ. ಇಫ್ ಇನ್ ಕೇಸ್ ನೀವು ಹೋಗಿಲ್ಲ ಅಂದರೆ ಒಂದ್ಸಲ ಹೋಗಿ ವಿಸಿಟ್ ಮಾಡಿ. ಈಗ ನಾವು ನಮ್ಮ ಅತ್ತಿಗೆ ಮನೆಗೆ ಬಂದ್ವಿ. ಸೊ ನಮ್ಮ ಅಣ್ಣನ ಮಗಳು ನನ್ನ ಕರ್ಕೊಂಡು ಬಂದು ತೋರಿಸ್ತಿದ್ಲು ಕರುನೆಲ್ಲ. 3 ಹಸು ಇದೆ, ಒಂದು ಕರು ಇದೆ. ಕರು ತುಂಬ ಪುಟಾಣಿದೆಲ್ಲ, ಒಂದು ಸ್ವಲ್ಪ ದೊಡ್ಡದೆ. ಈ ಥರ ಹಳ್ಳಿ ಎಲ್ಲ ನನಗೆ ತುಂಬ ಇಷ್ಟ. ಆಮೇಲೆ ಮಜ್ಜಿಗೆ ಕೊಟ್ಟಿದ್ರು, ಊಟ ಎಲ್ಲ ಆಗಿತ್ತು ನಮ್ಮದು. ಆಮೇಲೆ ಮಜ್ಜಿಗೆ ಕುಡಿದ್ಬಿಟ್ಟು ಹಾಗೆ ನಾನು ಕೂತಿದ್ದೆ. ಆವಾಗ ಮನೆದೊಂದು ಗ್ಲಿಮ್ಸ್ ಶೇರ್ ಮಾಡೋಣ ಅಂತ ಹಂಗೆ ಶೂಟ್ ಮಾಡಿಕೊಂಡೆ. ಈ ಮಕ್ಕಳೆಲ್ಲ ಕ್ರಿಕೆಟ್ ಆಡ್ತಾ ಇದ್ದಾರೆ. ಮೈಸೂರಿಗೆ ಹೊರಡ್ತಿದ್ದೀವಿ ಗೈಸ್ ಇವಾಗ. 3 ಡೇಸ್ ಟ್ರಿಪ್ ಮಾತ್ರ ತುಂಬ ಚೆನ್ನಾಗಿತ್ತು. ಇವಾಗ ವಾಪಸ್ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಸ್ಕಿನ್ ನೋಡ್ಬೋದು ಹೆಂಗೆ ಟ್ಯಾನ್ ಆಗಿದೆ ಅಂತ. So that's it for today's vlog. I hope you guys have enjoyed watching it. Don't forget to like, share, comment and main agi subscribe ಮಾಡಿ, support ಮಾಡಿ. Love.